ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ. ಬಂಧುಗಳೇ, ಏನು ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ನೋಡಿದ್ರೋ, ನಾನು ನಿನ್ನೆ ನೋಡಿದಂಥ ಎಲ್ಲ ಜನಗಳಿಗೂ ಗೊತ್ತಾಗಿದೆ ಇದು. ಧನು ಮತ್ತು ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಫೈನಲ್ ಇಷ್ಟು ಆಗಿ ಆಟ ಆಡ್ತಾರೆ. ಧನು ಅವರು ಲಾಸ್ಟಲ್ಲಿ ಗೆಲ್ತಾರೆ. ಆದರೆ ಅವರು ತೆಗಿವಾಗ ಸ್ವಲ್ಪ ಕೆಲವೇ ಒಂದು ಸೆಕೆಂಡಲ್ಲಿ ಆತುರಪಟ್ಟು ತಪ್ಪು ಮಾಡ್ತಾರೆ. ಅದೇನಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಟೈಮ್ ಇತ್ತು, ಇನ್ನೂ ಆರಾಮಾಗಿ ಆಡ್ಬೋದಾಗಿತ್ತು. ಏಕೆಂದರೆ ಇವರು ಅಶ್ವಿನಿ ಅವರ ಫಜಲ್ ಎಲ್ಲ ಇದು ಮಾಡಿ ಹಗ್ಗ ಕಟ್ ಮಾಡೋದಕ್ಕೆ 5 ನಿಮಿಷ 10 ನಿಮಿಷ ಆಗಿರೋದು. ಬಟ್ ಅಷ್ಟೊಂದು ಆತರ ಪಡೋ ಅವಶ್ಯಕತೆ ಇರಲಿ. ಗೆಲ್ತಾರೆ. ಬಟ್ ಬಿಗ್ ಬಾಸ್ ಅವರು ಅದನ್ನು ತಪ್ಕೊಂಡು ಹಿಡಿದು ಇದು ತಪ್ಪು ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ಲರ ಮನವೊಲಿಸೋ ಅಂತ ಒಂದು ಇದು ಕೊಡ್ತಾರೆ. ಮನವೊಲಿಸಿ ಇವರಿಗೆ ಒಂದು ಓಟಲ್ಲಿ ಇವ್ರು ಗೆಲ್ತಾರೆ. ಬಟ್ ಅಶ್ವಿನಿ ಅವ್ರು ಹೇಳ್ತಾರೆ, ಮನಸ್ಸಾಕ್ಷಿ ನಿನಗೆ ಒಪ್ಪುತ್ತದನು ಯಾವ ರೀತಿ ಈ ಥರ ಒಬ್ರಿಗೆ ಮೋಸ ಮಾಡಿ ನೀನು ಕ್ಯಾಪ್ಟನ್ ಆದರೂ ಓಕೆನಾ ಅಂತಾರೆ. ನನಗೊಂದು ಅರ್ಥ ಆಗಿಲ್ಲ. ಗಿಲ್ಲಿ ಅವರು ನಿಮಗೆ 1 ಸಲ 2 ಸಲ ಹೇಳ್ತಾರೆ, ಫಸಲ್ನ ನೀವು ಹೆಂಗೆ ಬೇಕಂಗೆ ಜೋಡಿಸಿ ಎಳೆದು ಎತ್ತಿ ಮೇಲೆ ಎಲ್ಲ ತಪ್ಪು ಮಾಡಿ ಜೋಡ್ಸೋಕೆ ಹೋಗಿದ್ರಿ. ಗಿಲ್ಲಿ ಸ್ಟ್ರಿಕ್ಟಾಗಿ ನಿಂತ್ಕೊಂಡು ನಿಮಗೆ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನೀವು ಎಷ್ಟು ಮೋಸ ಮಾಡ್ತಾಯಿದ್ರಿ, ಎಷ್ಟು ಮೋಸವಾಗಿ ಗೆಲ್ತಿದ್ರಿ. ಗೆಲ್ತಿದ್ರು ಇಲ್ಲ, ಅಟ್ಲೀಸ್ಟು ಆಟ ಆಡ್ತಿದ್ರಿ ಅಂತ ಗೊತ್ತು. ಬಟ್ ಇವ್ರಿಗೆ ಹೇಳ್ತೀರ, ನೀವು ಯಾವ ಆಧಾರದ ಮೇಲೆ? ಈಗ ಏನು ಬೇಡಿ, ಈಗ ಧನು ಅವರು ನಿಮ್ಮ ಉದ್ದೇಶ ಏನಂತ ನನಗೆ ಗೊತ್ತಾಗಿದೆ, ಎಲ್ಲ ಜನತೆಗೆ, ಕರ್ನಾಟಕ ಜನತೆಗೆ ಗೊತ್ತಾಗಿದೆ. ಅಂದರೆ ಈಗ ಗಿಲ್ಲಿ ಅವ್ರನ್ನ ಹೇಗೆ ನೀವು ಒಂದು ಉದ್ವೇಗ ಥರ ಹೇಳಿಕೆ ಕೊಟ್ಟು ರಾಣಿ ಮಾಡ್ಕೊಳಕ್ಕೆ ಮಾಡಿದ್ರಿ, ಅದೇ ಥರ ಧನುನು ಕೂಡ ಮನಸ್ಸಾಕ್ಷಿಗೆ ಒಪ್ಕೊಳ್ತಾ ನಾನು ಮೋಸ ಮಾಡಿ ನೀವು ಕ್ಯಾಪ್ಟನ್ಸಿ ಆಗೋಕ್ಕೆ ಅಂದರೆ ಬಿಟ್ಕೊಟ್ಬಿಟ್ರೆ ಆರಾಮಾಗಿ ಆಗ್ಬಿಡೋಣ ಅಂತ ಒಂದು ಮನಸ್ಥಿತಿಯಿಂದ ಹೇಳಿರ್ತೀರ. ಈಗ ಒಂದು ವೇಳೆ ಧನು ಬಿಟ್ಟು ನೀವು ಕ್ಯಾಪ್ಟನ್ಸಿ ಆಗಿ ನಿಮ್ಮ ಮನಸ್ಸಾಕ್ಷಿ ಒಪ್ಕೋತಾಯ್ತಾ? ನೀವು ಯಾವ ಆಧಾರದ ಮೇಲೆ ಕ್ಯಾಪ್ಟನ್ ಆಗ್ತಾಯಿದ್ರಿ? ಏನು ಆಟ ಆಡಿದ್ದೀನಿ ಅಂತ? ಆದರೆ ರಾಶಿಕಾಗಿಂತ ಚೆನ್ನಾಗಿ ಆಡಿದ್ದೀರಾ, ಗಿಲ್ಲಿಗಿಂತ ಚೆನ್ನಾಗಿ ಆಡಿದ್ದೀರಾ, ಧನುಗಿಂತ ಚೆನ್ನಾಗಿ ಆಡಿದ್ದೀರಾ, ನೀವು ಕರೆಕ್ಟಾಗಿ ಆಡಿದ್ದೀರಾ, ನಿಮಗೆ ಕ್ಯಾಪ್ಟನ್ಸಿ ಸಿಗಬೇಕಾಗಿತ್ತಲ್ಲ. ಏನು ಮಾತುಗಳು ಮೇಡಮ್ ನಿಮ್ಮದು? ಹೋಗಲಿ, ಇದು ಒಂದು ಈಗ ನೋಡಿ, ಈಗ ನಮ್ಮ ಭಾರತದ ಪ್ರಜಾಪ್ರಭುತ್ವ ಇರೋದೇ ವೋಟಿಂಗ್ ಮೇಲೆ. ಅದರಲ್ಲೂ ಇಲ್ಲಿಲ್ವಲ್ಲ ನೀವು. ಒಂದು ಓಟ್ ಇವರಿಗೆ ಎಕ್ಸ್ಟ್ರಾ ಗೆದ್ದರು, ಅಲ್ಲಿಗೆ ಅಲ್ಲೂ ಸೋತ್ರಲ್ಲ. ಯಾವ ಮಾನದಂಡದ ಮೇಲೆ ಕೇಳ್ತೀರಾ ನೀವು? ಧನು ನನ್ನ ಕ್ಯಾಪ್ಟನ್ಸಿ ಬಿಟ್ಕೊಡ್ಬೇಕಾಗಿತ್ತು ಅಂತ. ವೋಟಿಂಗೆಲ್ಲೂ ಸೋತ್ರಲ್ಲ, ಅದೂ ಒಂದು ಆಟನೇ, ಅದು ಒಂದು ಗೇಮೇ. ಅದರಲ್ಲೂ ಸೋತ್ರಿ, ಇದರಲ್ಲೂ ಸೋತ್ರಿ ಅಲ್ವಾ? ನಿಮಗೆ ಕೇಳೋ ಅರ್ಹತೆ ಇಲ್ಲ. ಬಟ್ ನೀವು ಹೆಂಗೆ ಅಂದರೆ ಗಿಲ್ಲಿಗೂ ಅಷ್ಟೇ ಕೇವಲವಾಗಿ ಮಾತಾಡ್ತೀರಾ. ಇವನು ದಬ್ಬಾಳಿಕೆ ಚುಚ್ಚು, ಆ ಬಾತ್ರೂಮ್ದು ಎಲ್ಲ ಇಡೀ ಕರ್ನಾಟಕದ ಜನ ನೋಡ್ತಾರೆ. ಅದು ಯಾಕೆ ಹಂಗೆ ಮಾತಾಡ್ತಿರೋ? ಅದು ಯಾಕೆ ಹಂಗೆ ಸುದೀಪ್ ಅವ್ರ ಮುಂದೆ ಸಾರಿ ಕೇಳ್ತಿರೋ? ಅಣ್ಣ ಇಲ್ಲ ಅಣ್ಣ, ಅದು ಮಾತಿನ ಬರದೆಲ್ಲ ಬಂದ್ಬಿಡ್ತು, ಮಾಡಬಾರ್ದಾಗಿತ್ತು, ನನ್ನಿಂದ ತಪ್ಪಾಗಿದೆ ಅಂತೀರಾ. ಒಂದು ತಪ್ಪು ಕೇಳಬೇಕು ಅಂದರೆ ಮನಸ್ಸು ಎಷ್ಟು ಸಣ್ಣನಾಗ್ತಾನೆ ಗೊತ್ತಾ? ಎಷ್ಟು ಯೋಚನೆ ಮಾಡಬೇಕು. ನೀವು ಅದೇನು ಇಲ್ಲದೆ ಆರಾಮಾಗಿ ತಪ್ಪು ಕೇಳ್ತೀರಾ, ಮತ್ತು ತಪ್ಪು ಮಾಡ್ತೀರಾ, ತಪ್ಪು ಮಾಡ್ತೀರಾ. ನೀವು ಹಾಳಾಗೋದಲ್ಲದೆ ಎಲ್ಲರನ್ನೂ ಹಾಳು ಮಾಡ್ತೀರಾ. ಜಾಹ್ನವಿ ಅವ್ರನ್ನ ಹಾಗೇ ಅವರಲ್ಲಿ ದ್ವೇಷದ ಮನೋಭಾವನೆ, ಹೊಟ್ಟೆಕಿದ್ದ ಮನೋಭಾವನೆ ತುಂಬಿ ಆಯಮ್ಮ ಕೆಟ್ಟವರಾಗಿ ಬಿಂಬಿಸಿದ್ರಿ. ಆ ಸುದಿ ಅವ್ರನ್ನ ಹಾಗೆ ಮಾಡಿದ್ರಿ. ಈಗ ಧ್ರುವನ್ನ ಹಾಗೆ ಮಾಡಿದ್ದೀರಾ. ನಿಮ್ಮ ಮನಸ್ಥಿತಿ ಅಲ್ಲದೆ ಅವ್ರ ಮನಸ್ಥಿತಿನೂ ಕೂಡ ಅದೇ ಥರ ಮಾಡ್ತೀರಾ. ನೋಡಿ ಮೇಡಮ್, ನಮಗೆ ಗಿಲ್ಲಿ ಏನೂ ಅಲ್ಲ, ನೀವೆಲ್ಲ ಯಾರು ಗೆದ್ದರು ಏನು ನಮಗೇನು ಕೊಡಲ್ಲ. ನೀವೇ ಕಪ್ ತಗೊಂಡು ಹೋಗೋದು ನಿಮಗೆ ಅನುಕೂಲ, ನಿಮಗೆ ಒಳ್ಳೆಯದು. ಬಟ್ ಒಬ್ಬರು ಮನಸ್ಸನ್ನು ಗೆಲ್ಲೋದೈತಲ್ಲ. ಈಗ ಗಿಲ್ಲಿ ಯಾಕೆ ಇಷ್ಟ ಆಯ್ತಾನೆ ಅಂದರೆ, ಗಿಲ್ಲಿ ನೋಡಿ ನಿಮ್ಮ ಥರ ಮೋಸ ಮಾಡಲ್ಲ. ನಿಜ ಹೇಳ್ತೀನಿ, ಅವನು ಈಗ ಕಾಮಿಡಿ ಮಾಡೋ ಬರದಲ್ಲಿ ಒಬ್ಬರು ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗೋ ಥರ ಮಾತಾಡ್ತಾನೆ, ತುಳಿದು ಜೋಕ್ ಮಾಡ್ತಾನೆ ಅನ್ನೋದೊಂದು ಬಿಟ್ಟರೆ, ಬಟ್ ಅದೊಂದು ಕಂಟೆಂಟ್ ಇರ್ಬೋದು. ಬಟ್ ನಿಮ್ಮ ಮನಸ್ಥಿತಿ ಇದೆಲ್ಲ ಆಗಿಲ್ಲ. ನಿಮ್ಮದು ಬೇರೆ, ಅದು ಗೊತ್ತಾಗುತ್ತೆ ಒರಿಜಿನಾಲಿಟಿ ಯಾರಿಗೇ ಆಗಲಿ. ಈ ಥರ ತಪ್ಪು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಮಾಡಲ್ಲ. ಏಕೆಂದರೆ ನಿಮ್ಮಷ್ಟು ಒಂದು ಮನಸ್ಥಿತಿ, ದಬ್ಬಾಳಿಕೆ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಅಲ್ಲಿ ಯಾರಿಗೂ ಇಲ್ಲ. ಕೇವಲ ಆ ಕ್ಷಣದಲ್ಲಿ ಹಂಗಾಡ್ತಾರೆ, ಮತ್ತೆ ಸೊರಗ್ತಾರೆ. ಬಟ್ ನಿಮ್ಮಲ್ಲಿ ಆಗಿಲ್ಲ. ಈಗ ನಿಮ್ಮನ್ನು ನಾವು ನೋಡಿದ್ದೀವಿ, ಒಬ್ಬರು ಹಗ್ ಮಾಡ್ಬೇಕಂದ್ರೂ, ಒಬ್ರಿಗೆ ಥ್ಯಾಂಕ್ಸ್ ಬೆಳಕಾದ್ರೂ ಮನಸಾರ ಹೇಳಲ್ಲ. ನಿಮ್ಮ ಮನಸ್ಸು ಗೊತ್ತಾಗುತ್ತೆ, ಅಲ್ಲಿ ಮುಖದಲ್ಲಿ ಒಂದು, ಮನಸ್ಸಲ್ಲಿ ಒಂದು. ಸುಮ್ಮನೆ ಏನೋ ಒಂದು ಇದು ಮಾಡಬೇಕು, ಆ ರೀತಿ ಮಾಡ್ತೀರಾ. ನೀವು ಗೆಲ್ಲಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತೀರಾ, ಏನು ಬೇಕಾದ್ರೂ ಸುಳ್ಳು ಹೇಳ್ತೀರಾ, ಏನು ಬೇಕಾದ್ರೂ ಮೋಸ ಮಾಡ್ತೀರಾ, ಬೇರೆಯವ್ರಿಗೆ ಇದು ಮಾಡ್ತೀರಾ. ಗಿಲ್ಲಿ ಸುಮ್ಮನೆ ಅಲ್ಲ. ಏನ್ರಲ್ಲಿ ಕಮ್ಮಿ? ನಿಮಗಿಂತ ಏನ್ರಲ್ಲಿ ಕಮ್ಮಿ ಹೇಳಿ ಬೋಲಿ? ಏನು ಮಾತಾಡಲ್ವಾ? ಜೋರಾಗಿ ಮಾತಾಡಲ್ವಾ? ಇಲ್ಲ ಬೈದಂಗೆ ಬೈಸ್ಕೊಳ್ತಾನ? ಜಗಳ ಆಡಲ್ವಾ? ಜಗಳ ಆಡ್ತಾನೆ. ಕಾಮಿಡಿ ಮಾಡಲ್ವಾ? ಕಾಮಿಡಿ ಮಾಡ್ತಾನೆ. ಕಂಟೆಂಟ್ ಕೊಡಲ್ವ? ಓಲಿ ಗೇಮ್ ನಿಮಗಿಂತ ಕಂಡಮ್ಮಾಗಿ ಆಡ್ತಾನೆ, ಗೇಮ್ ಆಡ್ತಾನೆ, ಅವನು ಶಕ್ತಿ ಬೀರ್ ಮಾಡ್ತಾನೆ. ನೀವೇನರಲ್ಲಿ ಗೇಮ್ ಆಡೋದ್ರಲ್ಲಿದ್ದೀರಾ, ಕಾಮಿಡಿ ಮಾಡೋದ್ರಲ್ಲಿದ್ದೀರಾ, ಜಗಳ ಆಡೋದ್ರಲ್ಲೂ ಒಂದರಲ್ಲಿದ್ದೀರಾ. ಆಮೇಲೆ ಹೋಗ್ಲಿ, ಯಾವತ್ತಾದ್ರೂ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದೀರಾ? ಅವನು ತಗೊಂಡಿದ್ದಾನೆ. ಕ್ಯಾಪ್ಟನ್ ಆಗಿದ್ದೀರಾ? ಅವನಾಗಿದ್ದಾನೆ.
ಮತ್ತು ಯಾವ ಮಾನದಂಡದ ಮೇಲೆ ನೀವು ನಾನು ವಿನ್ನರ್ ಆಗಬೇಕು, ಕಪ್ ಗೆಲ್ಲೋದು ನಾನೇ, ಆಮೇಲೆ ಈ ಕ್ಯಾಪ್ಟನ್ ನಾನೇ ಆಗಬೇಕಾಗಿತ್ತು ಅಂತ ಹೇಳ್ತೀರಾ? ಹಾಂ, ಒಂದಂತೂ ತಿಳ್ಕೊಳ್ಳಿ, ಬಿಗ್ ಬಾಸ್ ಟೀಮ್ ಏನಿದೆ ಅಲ್ಲಿ ಗಿಲ್ಲಿ ಗೆದ್ದರೆ ಮಾತ್ರ ನೀವು ನ್ಯಾಯಯುತವಾಗಿ ಆಡಿದ್ದೀರಾ ಅಂತ. ಇಲ್ಲ ಅಂದರೆ ಕರ್ನಾಟಕದ ಜನ ಗೆದ್ದಂಗೆ ಗಿಲ್ಲಿ ಗೆದ್ದರೆ. ಅದೇ ಗಿಲ್ಲಿ ಗೆಲ್ದೇನೆ ಬೇರೆ ಇವ್ರನ್ನ ಗೆಲ್ಲಿಸಿದ್ರೆ ನೀವು, ಇಲ್ಲಿ ಬಿಗ್ ಬಾಸ್ ನಡೆಸ್ತಾರ ಅಂತ ಒಂದು ಟೀಮ್ ಏನಿದೆ ನಿಮ್ಮ ಡೈರೆಕ್ಷನ್ ಟೀಮು, ಅವ್ರು ಗೆದ್ದಂಗೆ. ಇಡೀ ಕರ್ನಾಟಕದ ಜನತೆಗೆ ಮೋಸ ಮಾಡ್ದಂಗೆ ಅಲ್ವಾ? ಏನು TRP ಏನು ಕಮ್ಮಿ ಇಲ್ಲ ನಿಮಗೆ. ಇವತ್ತು ನಂಬರ್ 1 ಚಾನಲ್ ಆಗಿದ್ದೀರಾ ಅಂದರೆ ಜನರ ಒಂದು ಆಶೀರ್ವಾದ, ಜನ ನೋಡ್ತಾ ಇರೋದಕ್ಕೆ. ನೀವು ನಿಮಗೆ ಇಷ್ಟ ಬಂದಂಗೆ ಯಾರ್ಯಾರನ್ನೋ ಗೆಲ್ಸ್ಕೊಂಡು ಏನೋ ಮಾಡಿದ್ರೆ ಜನ ಯಾವತ್ತೂ ನಿಮ್ಮ ಶೋ ಹಿಂಗೆ ಹೋದರೆ ನಂಬರ್ 1 ಅಲ್ಲ, ನಂಬರ್ 10ನೇ ಸ್ಥಾನಕ್ಕೂ ಬರೋಲ್ಲ, ಅದು ತಿಳ್ಕೊಳ್ಳಿ. ಹಾಗಾಗಿ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಏಕೆಂದರೆ ಒಬ್ಬರು ಇಬ್ಬರಲ್ಲ, ನನಗೆ ಗಿಲ್ಲಿ ಮಾವನ ಮಗ ಅಲ್ಲಿ, ನನ್ನ ತಮ್ಮ ಅಲ್ಲಿ, ನಮ್ಮ ಯಾರೋ ಅತ್ತೆ ಮಗ ಅಲ್ಲಿ, ಬಾಮೈದ ಅಲ್ಲ. ಗಿಲ್ಲಿ ಒಬ್ಬ ಮನಸ್ಸಿಗೇನೋ ಇಷ್ಟ ಆಗಿದ್ದಾನೆ ಇರೋರಲ್ಲಿ. ಬೇರೆಯವ್ರು ಎಲ್ಲರೂ ಇಷ್ಟನೇ, ಎಲ್ಲರೂ ಇಲ್ಲ ಅಂತಲ್ಲ, ಬಟ್ ಅವನು ಕಂಟೆಂಟು. ಈಗ ನೋಡಿ, ಅಲ್ಲಿರೋ ಕಂಟೆಸ್ಟೆಂಟು ತಾಯಂದಿರಿಗೆ ಇಷ್ಟ ಆಗಿದ್ದಾನೆ ಅಂದರೆ, ಈಗ ಧನು ಒಬ್ಬ ಕಂಟೆಸ್ಟೆಂಟಾಗಿ ಅವ್ರ ಅಮ್ಮಂಗೆ ಇಷ್ಟ ಆಗಿದ್ದಾನೆ ಅಂದರೆ ಯಾವ ತಾಯಿ ಎಲ್ಲೂ ಮಗನ ಬಿಟ್ಕೊಡಲ್ಲ. ಆದ್ರೂ ಧನು ಇಲ್ಲಾಂದ್ರೆ ನಾನು 90 ಓಟು ಇವನಿಗೆ ಆಗ್ತಾಯಿದೆ 99 ಅಂದಾಗ ಎಷ್ಟು ಗೆದ್ದಿದ್ದಾನೆ ಮನಸ್ಸು ನೀವು ತಿಳ್ಕೊಳ್ಳಿ. ಈಗ ಅಶ್ವಿನಿ ಅವ್ರ ತಾಯಿನೇ ಆಗಲಿ, ಮಗಳಿಗೆ ಅಷ್ಟು ಬೈದಿದ್ದಾನೆ, ಅಷ್ಟು ಜಗಳ ಆಡಿದ್ದಾರೆ ಅಂತ ಗೊತ್ತಿದ್ದು ಗಿಲ್ಲಿ ನನಗಿಷ್ಟ ಅಂತಾರೆ ಅಂದರೆ ಅದು ಸುಮ್ಮನೆ ಯಾರು ಒಬ್ಬರು ಮನಸ್ಸನ್ನ ಗೆಲ್ಲಕ್ಕಾಗಲ್ಲ. ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳ ಮನಸ್ಸು ಗೆದ್ದಿದ್ದಾನೆ ಅಂದರೆ ಅವನು ಯೋಗ್ಯವಾದ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಈ ಕೆಲವೊಂದು ಬಕೆಟ್ಗಳು ಅನ್ಕೋತಾರೆ, ಇವ್ರು ಬಕೆಟ್ ಹಿಡಿತಾವ್ರೆ, ಅವರು ಪರವಾಗಿ ಮಾತಾಡ್ತಾವ್ರೆ. ನಾನು ಯಾವುದು ಪರವಾಗಿಲ್ಲ, ನಾವು ಬಿಸ್ನೆಸ್ ಮ್ಯಾನು, ನಾನೇ ಕಷ್ಟಪಡಬೇಕು, ನಾನೇ ದುಡಿಬೇಕು, ನಾನೇ ಇದು ಮಾಡಬೇಕು, ಇಂಥ ಕೆಲ್ಸಕ್ಕೆ ಬರ್ತಾರೋ ಮಾತುಗಳನ್ನ ನಾನು ಆಡ್ಕೊಂಡು ವೀಡಿಯೋಗಳು ಮಾಡಲ್ಲ. ಬಟ್ ಈ ಒಂದು ವಿಷಯ ಏನೋ ಮಾತಾಡಬೇಕು ಅಂತ ಹಾಗಾಗಿ ಮಾತಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಯಾರ ಮನಸ್ಸಿಗಾದರೂ ಘಾಸಿ ಆಗಿದ್ದರೆ ಕ್ಷಮೆನೂ ಕೂಡ ಕೇಳ್ತೀನಿ. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ಒಂದು ವಿಷಯ ಹೇಳಬೇಕು ಅಂತೂ ಹೇಳ್ಕೊಂಡೆ. ಯಾಕೆಂದರೆ ಇವಾಗ ನೋಡಿ, ಮೊದಲೆಲ್ಲ ನಾವು ಮೀಡಿಯಾನೇ ಬೇಕು ಅಂತಿಲ್ಲ, ಏನೋ ಒಂದು ಸೋಷಿಯಲ್ ಮೀಡಿಯಾ ಒಳ್ಳೆಯದು, ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆ. ಹಾಗಾಗಿ ಹಂಚ್ಕೊಂಡಿದ್ದೀನಿ. ಈ ಒಂದು ಬಿಗ್ ಬಾಸ್ ಏನು ಸೀಸನ್ ಇದೆ, ಗಿಲ್ಲಿ ಗೆದ್ದರೆ ಸೂಕ್ತ, ಗಿಲ್ಲಿನೇ ಗೆಲ್ಲೋದಕ್ಕೆ ಅರ್ಹ ವ್ಯಕ್ತಿ. ಯಾಕೆಂದರೆ ವೋಟಿಂಗ್ ಪ್ರಕಾರ ಬರಲಿ, ಯಾವುದೇ ಪ್ರಕಾರ ಬರಲಿ ಅವನು ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.